ಪವಿತ್ರ ಗೌಡ ಅವರ ಈ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇವತ್ತು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಬಾಲನ್ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಇವರು ಪರವಾಗಿರುವಂಥ ಲಾಯರ್. ನೋಡಿ, BNS ನಲ್ಲಿ ನೀವು ಕೇಸನ್ನು ದಾಖಲಿಸಬೇಕಾಗಿತ್ತು, ಆದರೆ ಅಸ್ತಿತ್ವದಲ್ಲಿ ಇಲ್ದಿರುವಂಥ ಸೆಕ್ಷನ್ಗಳಲ್ಲಿ ಹಾಕಿದಿರಿ ನೀವು. ಇದು ಬಾಲನ್ ಅವರ ವಾದ. IPC ಅನ್ನುವಂಥದ್ದು ಇಲ್ವೇ ಇಲ್ಲ, ಅದ್ರ ಮೇಲೆ ಹಾಕಿದಿರಿ. ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದು ಅಂತ ಕೇಳ್ತಾ ಇದ್ದಾರೆ. BNS ಜಾರಿಯಲ್ಲಿದ್ರು ಕೂಡ ಚಾರ್ಜ್ ಶೀಟ್ ಹಾಕಿದಿರಿ. ಆ ಚಾರ್ಜ್ ಶೀಟ್ ಹೆಂಗೆ ಹಾಕಿರೋದು? CRPC ಅಡಿನಲ್ಲಿ ಚಾರ್ಜ್ ಶೀಟ್ ಹಾಕಿದಿರಿ. ಇದು ಸರಿಯಲ್ಲ. ಇದು ಬಾಲನ್ ಅವರ ವಾದ. ಇದೇ ಕಾರಣಕ್ಕೆ ಪವಿತ್ರಗೆ ಜಾಮೀನು ಕೊಡಿ ಅಂತ ಅವರು ವಾದ ಮಂಡಿಸ್ತಾರೆ. ಬರೀ ರಾಜಪ್ಪ ನಮ್ಮ ಜೊತೆಗಿದ್ದಾರೆ. ರಾಜಪ್ಪ, ತಾವು ಹೇಳ್ತಾ ಇದ್ರಿ, ಮುಂದುವರಿಸಿ. ಯಾಕಂದರೆ ಇವತ್ತು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಇವತ್ತು ಬಾಲನ್ ವಾದ ಮಂಡಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅದು ಸ್ಟ್ಯಾಂಡ್ ಆಗುತ್ತೆ ಪ್ರಶ್ನೆ ಬೇರೆ. ಅವ್ರು ಹೇಳ್ತಿರುವಂಥದ್ದು ಏನು ಅಂದರೆ, CRPC ಮೇಲೆ ಹಾಕಿರುವಂಥ ಚಾರ್ಜ್ ಶೀಟ್ ಇದು ಊರ್ಜಿತ ಅಲ್ಲ ಅನ್ನುವಂಥದ್ದು ಅವರ ವಾದ. BNS ಜಾರಿಯಲ್ಲಿರುವಂಥ ಸಂದರ್ಭದಲ್ಲಿ ನೀವು CRPC ಅಡಿನಲ್ಲಿ ಹೇಗೆ ಹಾಕಿದ್ರಿ ಅನ್ನುವಂಥದ್ದು ಅವರ ಪ್ರಶ್ನೆ. ಏನಂತೀರಿ? ರಂಗನಾಥ್, ಅಂದ್ರೆ ನಾವು ಕೂಡ ಬೆಂಗಳೂರು ಸಿಟಿಯಲ್ಲಿ ಗಮನಿಸ್ತಾ ಇದ್ದೀವಿ. ಅಂದ್ರೆ CRPC ಇದ್ದಂತಹ ಸಂದರ್ಭದಲ್ಲಿ ಯಾವೆಲ್ಲ ಕ್ರೈಮ್ಗಳು ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತಹ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಂತಹ ವೇಳೆಯಲ್ಲಿ ಅದೇ CRPC ಸೆಕ್ಷನ್ ಅಡಿಯಲ್ಲಿ ಪೊಲೀಸ್ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಿರುವಂಥದ್ದು. ಅದಾದ ನಂತರದಲ್ಲಿ BNSS ಯಾವಾಗ ಜಾರಿಗೆ ಬಂತು, ಅದಾದ ನಂತರದಲ್ಲಿ ನಡೆದಿರುವಂತಹ ಅಷ್ಟು ಕ್ರೈಮ್ಗಳಿಗೆ ಸಂಬಂಧಪಟ್ಟಂತೆ BNSS ಅಡಿಯಲ್ಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಿರುವಂಥದ್ದು. ಆದ್ರೆ ಸದ್ಯಕ್ಕೆ ಪವಿತ್ರ ಗೌಡ ಪರವಾದಂತಹ ವಕೀಲ ಬಾಲನೂರ್ ಎತ್ತಿರುವಂತಹ ಪ್ರಶ್ನೆ ಏನಂದ್ರೆ, BNSS ಅಡಿಯಲ್ಲಿ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಿತ್ತು, ಆದ್ರೆ CRPC ಅಡಿಯಲ್ಲಿ ಪೊಲೀಸ್ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ತಾಂತ್ರಿಕವಾಗಿ ಇದರಲ್ಲಿ ಲೋಪ ಇದೆ ಅನ್ನುವಂತಹ ಒಂದು ವಾದವನ್ನ ಮುಂದಿಟ್ಟು ಪವಿತ್ರ ಗೌಡಗೆ ಜಾಮೀನನ್ನ ನೀಡಬೇಕು ಅಂತ ಹೇಳಿ ಕೇಳಿರುವಂಥದ್ದು. ಅದಕ್ಕೆ SPP ಅವರು ಕೂಡ ಹೇಳಿದ್ದಾರೆ. ಅಂದ್ರೆ ಈ ಹಿಂದೆ ಯಾವೆಲ್ಲ ಪ್ರಕರಣಗಳು CRPC ಅಡಿಯಲ್ಲಿ ದಾಖಲಾಗಿದ್ವು, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ CRPC ಅಡಿಯಲ್ಲಿಯೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗತ್ತೆ ಅನ್ನುವಂತಹ ಸಾಕಷ್ಟು ಅಂಶಗಳನ್ನ ಕೂಡ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಧೀಶರು ಯಾವುದನ್ನ ಕನ್ವಿನ್ಸ್ ಆಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಇವತ್ತು ನಿರ್ಧಾರ ಆಗುವಂಥದ್ದು. ಹಾಗಾಗಿ ಇವತ್ತು ಡಿ ಗ್ಯಾಂಗ್ಗೆ ಬಿಗ್ ಡೇ ಅಂತ ಹೇಳ್ಬೋದು ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ. CRPC ಮೇಲೆ ನೀವು ಯಾವ ರೀತಿ ಹಾಕಿದ್ರಿ, ನೀವು ಚಾರ್ಜ್ ಶೀಟ್ ಸಲ್ಲಿಸಿದ್ರಿ ಅನ್ನುವಂಥದ್ದು ಇವರ ವಾದ. ನೋಡೋಣ ಏನಾಗುತ್ತೆ ಅಂತ.